ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಎಲ್ಲಾನು ಅನಿಸ್ಕೊಂಡು ಜನರಲ್ಲಿ ತಿಂದ ಜನರ ನಡ್ಬರ್ಕ್ ನಾವು ಬದುಕ್ತೇವೆ ಅಂದ್ರೆ ಎಷ್ಟು ಕಷ್ಟದಿದ್ರೆ ಬದುಕ್ತವೆ ಅನ್ನೋಂಥದ್ದು ಎಲ್ಲ ಅಧಿಕಾರಿಗಳು ತಿಳ್ಕೊಬೇಕು. ಯಾಕಂದ್ರೆ ತಾವು AC ರೂಮ್ನಾಗ ಕುತ್ಕೊಂಡು ತಾವು ವಿಚಾರ ಮಾಡೋದಲ್ಲ ಇದ್ರ. ಯಾಕಂದ್ರೆ ಒಬ್ಬೊಬ್ರು ಹೆಣ್ಮಕ್ಳು ತಮ್ಮ ಮನೆಯನ್ನು ಹೆಣ್ಮಕ್ಳ ರೀತಿ ನಮ್ಮನ್ನು ನೋಡ್ಕೋಬೇಕು. ಆಮೇಲೆ ಇಲ್ಲಿ ತನಕ ದುಡಿದ್ವಿ 10,000 ರೂಪಾಯಿ 12,000 ರೂಪಾಯಿ ಸಂಬಳದಾಗ ದುಡ್ತೇವೆ. ಈಗ 10-12,000 ರೂಪಾಯಿ ತಮ್ಮ ಮಕ್ಳು ಚೈನಿ ಮಾಡಿ ಬರ್ತಾರ. ಆದ್ರೆ ನಮಗೇನೈತಿ ದಿನಂಪ್ರತಿ ಆ ಪಗಾರ ಯಾವಾಗ ಬರ್ತತಿ ಯಾವಾಗಿಲ್ಲ ಹೆಂಗೆ ಉಪಯೋಗಿಸ್ಕೋಬೇಕು. ಮತ್ತು ಅದು ತತ್ತಿ ಬಿಲ್ ಕೊಡ್ಲಿಕ್ಕೆ ಅಂದ್ರೆ ನಮ್ದ ಪಗಾರ ಹಾಕ್ಬೇಕು. ಆಮೇಲೆ ಮತ್ತೆ ಎದಕ್ಕಾರ ಸಾಲಿಗೆ ಎದಕ್ಕಾರ ಬೇಕಾದ್ರೂ ನಮ್ದ ಪಗಾರ ಹಾಕ್ಬೇಕು. ಅದನ್ನೆಲ್ಲ ಪಗಾರ ಹಾಕೊಂಡು ನಾವು ಜೀವನ ಮಾಡ್ಬೇಕು. ಆಮೇಲೆ ಅವು ಪಗಾರ ಬರೋ ತನಕ ನಾವು ನೋಡ್ಕೊತ ಕುಂದಿರ್ಬೇಕು. ಅದನ್ನ ಅಧಿಕಾರಿಗಳಿಂದ ಕೇಳ್ಬೇಕು, ಪಗಾರ ಕೊಡ್ರಿ ಪಗಾರ ಕೊಡ್ರಿ ಪಗಾರ ಕೊಡ್ರಿ ಅಂತ ಕೇಳ್ಬೇಕು. ಇದು ಎಂತ ನಮ್ದು ಹಣೆ ಬರ ಅನ್ನೋ ಲೆಕ್ಕಕ್ಕೆ ನಾವು ನಿಂತವಿ. ಆಮೇಲೆ ನಮ್ಮನ್ನ ಮಕ್ಕಳಿಗೆ ಯಾವುದೋ ಆಗಲಿ ಎಲ್ಲಾನು ಬರೀ ಮೊಬೈಲ್ನಾಗ ಅಂಗನವಾಡಿ ಟೀಚರ್ತಿ ಮಾಡ್ಕೊಂತ ಕುತ್ಕೊಂಡ್ರೆ ಅಂದ್ರೆ ಮಕ್ಕಳಿಗೆ ನಾವು ಯಾವಾಗ ಕಲಿಸ್ಬೇಕು, ಯಾವಾಗ ಕಲ್ಸಕ್ಕೆ ನಮ್ಗೆ ಟೈಮ್ ಸಿಗ್ತತಿ. ಆಮೇಲೆ ಪಾಲಕರಿಗೆ ಏನು ಅನ್ಸತಿ, ಬಿಡ ಅಂಗನವಾಡಿ ಕಳ್ಸೋದು ಅದಕ್ಕೆ ಬರೀ ಉಂಡು ಮಕ್ಕಳಕ್ಕನೆ ಎಲ್ಲಾನು ಬರೀ ಮೊಬೈಲ್ನಾಗ ಇರ್ತಾಕಿ ಟೀಚರ್ತಿ ಅಣ್ಣ ಲೆಕ್ಕಕ್ಕೆ ಬಂದವಿ. ನಮ್ಮ ಕೆಲಸ ಕಡಿಮೆ ಮಾಡ್ರಿ. ಆಮೇಲೆ ನಮ್ಮ ಕೆಲಸ ಏನೇನು ಮಾಡ್ತೇವೆ ಅನ್ನೋದು ಅಲ್ಲಿ ಮ್ಯಾಲೆ ಕುತ್ಕೊಂಡಾರು ನೋಡ್ರಿ. ಒಂದಿಷ್ಟು ನೋಡಿ ನಮ್ಮ ಬಗ್ಗೆನ ಒಂದಿಷ್ಟು ಕನಿಕಾರ ಇರಲಿ. ತಮ್ಮ ಮನೆಯನ್ನಾರು ತಮ್ಮ ಮಕ್ಕಳು ಅನ್ನೋಂಥದ್ದು ವಿಚಾರ ಇಟ್ಕೊಂಡು ನಮ್ಮ ಬಗ್ಗೆ ವಿಚಾರ ಮಾಡಿರಿ. ನಮ್ಮ ಪಗಾರ ಹೆಚ್ಚಿಸ್ರಿ. ಆಮೇಲೆ ಇನ್ನಂತೂ ದಿವ್ಸಕ್ಕೆ ನಾವು ರಿಟೈರ್ಡ್ ಆಗೋರು ಭಾಳ ಮಂದಿ ಅದಾವಿ. ಅವ್ರ ಬಗ್ಗೆ ಒಂದು ಗೌರವದಿಂದ ಒಂದು ಅನುಕಂಪದಿಂದ ನಮ್ಮನ್ನು ನೋಡ್ಕೊಳ್ಳಿ ಸರ್ಕಾರ ಅಂತ ನಾನು ಕೇಳ್ಕೊಂತ.